ಹಲೋ ಗಾಯ್ಸ್, ವೆಲ್ಕಮ್ ಆಲ್ ಟು ಮೈ ಯೂಟ್ಯೂಬ್ ಚಾನಲ್. ಇಟ್ಸ್ ಮೀ ಸಾನು. ಹಣ್ಣುಗಳ ರಾಜ ಮಾವಿನ ಹಣ್ಣು ಯಾರಿಗೆ ತಾನೇ ಇಷ್ಟ ಇರಲ್ಲ? ಎಲ್ಲರಿಗೂ ಇಷ್ಟ, ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ. ಆದರೆ ಈ ಮ್ಯಾಂಗೋಸ್ನ ಬೇಗ ಹಣ್ಣು ಮಾಡೋದಕ್ಕೋಸ್ಕರ ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಕೆಲವರು ಮಾತ್ರ ಕ್ಯಾಲ್ಸಿಯಂ ಕಾರ್ಬೈಡ್ ಆರ್ ಅಸಿಟಿಲಿನ್ ಗ್ಯಾಸಸ್ನ ಯೂಸ್ ಮಾಡಿ ಈ ರೀತಿ ಕಲರ್ ಇರೋ ಹಣ್ಣನ್ನು ಈ ರೀತಿ ಕಲರ್ ಬರೋದಕ್ಕೆ ಆ ಕೆಮಿಕಲ್ಸ್ನ ಯೂಸ್ ಮಾಡ್ತಾರೆ. ಅದು ಎಷ್ಟು ಹಾರ್ಮ್ಫುಲ್ ಕೆಮಿಕಲ್ಸ್ ಆಗಿರುತ್ತೆ, ಬಟ್ ನಮಗೆ ಬೇಗ ರಿಸಲ್ಟ್ ಬರೋದಕ್ಕೋಸ್ಕರ ಆ ಕೆಮಿಕಲ್ಸ್ನ ಯೂಸ್ ಮಾಡಿರ್ತಾರೆ. ಸೊ ನಮಗೆ ಗೊತ್ತಿಲ್ಲದೆ ನಾವು ಹಣ್ಣು ಚೆನ್ನಾಗಿದೆ ಅಂತ ತಿಂತೀವಿ, ಬಟ್ ಅದರಿಂದ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ, ಹೆಡ್ಏಕ್ ಬರುತ್ತೆ, ಫೀವರ್ ಸಮ್ಟೈಮ್ಸ್ ಆರ್ ಕ್ಯಾನ್ಸರ್, ಹೀಗೆ ಎಷ್ಟೆಲ್ಲ ಹೆಲ್ತ್ ಇಶ್ಯೂಸ್ ಆಗುತ್ತೆ. ಸೊ ನಾನು ಹೇಳೋದಿಷ್ಟೇ, ಯಾರು ಬೆಳೆದಿರ್ತಾರೆ ಅವ್ರ ಹತ್ರನೇ ಅವರ ತೋಟಕ್ಕೆ ಹೋಗ್ಬಿಟ್ಟು ಡೈರೆಕ್ಟ್ ಪರ್ಚೇಸ್ ಮಾಡಿ. ಈವನ್ ನಮ್ಮನೇಲೂ ಕೂಡ ನಾವು ಹೊರಗಡೆಯಿಂದ ಎಲ್ಲೂ ಹಣ್ಣನ್ನು ಪರ್ಚೇಸ್ ಮಾಡೋದಿಲ್ಲ. ಇದು ಡೈರೆಕ್ಟ್ ನಮ್ಮ ತೋಟದಿಂದನೇ ಬೆಳೆದಿರುವಂಥ ಹಣ್ಣುಗಳು. ನೋಡಿ, ಇವಾಗ ಹಣ್ಣು ಆಗ್ತಾ ಇರೋದು ಇದು. ಇದರ ಹೆಸರು ಮಲ್ಲಿಕಾ ಅಂತ. ಇದಂತೂ ಹಣ್ಣಾದರೆ ಫುಲ್ಲು ಸಕ್ಕರೆ ಥರ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಈ ಹಣ್ಣು. ನೋಡ್ತಾ ಇರ್ಬೋದು ನೀವು. ಕಸಿ ಹಣ್ಣಿದು ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ನ ನಾವು ಯೂಸ್ ಮಾಡಿಲ್ಲ. ನ್ಯಾಚುರಲ್ ಆಗಿ ಯೆಲ್ಲೋ ಕಲರ್ ಬರ್ತಾ ಇದೆ ನೋಡಿ, ಹಣ್ಣು ಆಗ್ತಾ ಇದೆ, ನ್ಯಾಚುರಲ್ ಆಗಿ ಹಣ್ಣು ಆಗ್ತಾ ಇದೆ. ಇದು ಹೌದು ನಿಧಾನ ಆಗುತ್ತೆ, ಬಟ್ ತುಂಬ ಹೆಲ್ದಿ ಕೂಡ. ನೋಡ್ತಾ ಇರ್ಬೋದು ನೀವು. ನೋಡಿ, ಇದು ಕಾಯಿ ಇದೆ, ಇದು ಟೈಮ್ ತಗೊಳುತ್ತೆ. ಇದು ನ್ಯಾಚುರಲ್ ಕಲರ್, ಕೆಮಿಕಲ್ಸ್ನ ನಾವು ಆ್ಯಡ್ ಮಾಡಿಲ್ಲ ಇದರಲ್ಲಿ, ನ್ಯಾಚುರಲ್. ಸಕ್ಕತ್ತಾಗಿದೆ. ಸೂಪರ್. ಎಲ್ಲರಿಗೂ ನಮಸ್ತೆ.